ಮಡಿಕೇರಿ ನಗರಸಭಾ ಆಡಳಿತ ಮಂಡಳಿ ಮೊದಲ ಅವಧಿಯ ಅಧಿಕಾರ ಮುಗಿಸಿದೆ. ಮೀಸಲಾತಿ ನಿರ್ಧಾರವಾಗದೆ ಎರಡನೇ ಅವಧಿಯ ಅಧ್ಯಕ್ಷರ ಆಯ್ಕೆ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ನಗರಸಭೆಯು ಆಡಳಿತಾಧಿಕಾರಿಗಳ ತೆಕ್ಕೆಗೆ ಜಾರಿದೆ. ಆದರೆ ಸುದ್ದಿ ಇದಲ್ಲ. ಅಧ್ಯಕ್ಷರು ಮತ್ತು ಪೌರಾಯುಕ್ತರ ಕುರ್ಚಿಗಳ ಅದಲು ಬದಲಿಯಾಟದ ಸುದ್ದಿ. ಅಧ್ಯಕ್ಷರ ಕೊಠಡಿ ದಿಢೀರ್ ಪೌರಾಯುಕ್ತರ ಕೊಠಡಿಯಾಗಿ ಮಾರ್ಪಟ್ಟಿದೆ. ಜೊತೆಗೆ ಆಯುಕ್ತರ ಕೊಠಡಿ ಅಧ್ಯಕ್ಷರ ಕಚೇರಿಯಾಗಿ ಬದಲಾಗಿದೆ. ಅನಿತಾ ಪೂವಯ್ಯ ಅವಧಿಯಲ್ಲಿ ಒಂದೇ ರಾತ್ರಿ ಆಯುಕ್ತರ ಕೊಠಡಿಯೇ ಬದಲಾಗಿತ್ತು. ಏಕಾಏಕಿ ಅಧ್ಯಕ್ಷರ ಕೊಠಡಿ ಆಯುಕ್ತರ ಕೊಠಡಿಯಾಗಿ ಬದಲಾಗಿತ್ತು. ಆಯುಕ್ತರಿಗಾಗಿ ಮೀಸಲಿದ್ದ ಕೊಠಡಿಯಲ್ಲಿ ಅನಿತಾ ಪೂವಯ್ಯ ಕುಳಿತಿದ್ದರು. ಇದು ವಾಸ್ತು ಕಾರಣಕ್ಕೋ ಅಥವಾ ಇನ್ಯಾವುದಕ್ಕೋ ಎಂಬುದು ಕೊನೆಯವರೆಗೂ ಗೊತ್ತಾಗಲೇ ಇಲ್ಲ. ವಿಶೇಷವೆಂದರೆ ಹಿಂದೆ ಇದ್ದ ಅಧ್ಯಕ್ಷರ ಕೊಠಡಿಗೆ ಸಾರ್ವಜನಿಕರು ಸುಲಭವಾಗಿ ಪ್ರವೇಶಿಸುವಂತಿರಲಿಲ್ಲ. ಅಲ್ಲದೆ ಯಾರು ಬರುತ್ತಾರೆ ಎಂಬುದು ಒಳಗಿರುವ ಅಧ್ಯಕ್ಷರಿಗೆ ಗೊತ್ತಾಗುವಂತಿರಲಿಲ್ಲ. ಹೀಗಿದ್ದರೂ ಅನಿತಾ ಪೂವಯ್ಯ ಏಕಾಏಕಿ ತಮ್ಮ ಕೊಠಡಿಯನ್ನು ಬದಲಾಯಿಸಿ ಫಲಕವನ್ನು ಹಾಕಿಸಿದ್ದರು. ಈ ಕೊಠಡಿಯಿಂದ ಹೊರಗೆ ನಡೆಯುವ ವಿದ್ಯಮಾನಗಳು ಭೇಟಿಗೆ ಬರುವ ಜನರನ್ನು ನೋಡಬಹುದಾಗಿತ್ತು. ಇದೀಗ ಅದೇ ವಿದ್ಯಮಾನ ಮರುಕಳಿಸಿದೆ. ಅಧ್ಯಕ್ಷರ ಕೊಠಡಿಗೆ ಆಯುಕ್ತರು ಶಿಫ್ಟ್ ಆಗಿದ್ದಾರೆ. ಆಯುಕ್ತರಿದ್ದ ಕೊಠಡಿಯ ಎದುರು ಅಧ್ಯಕ್ಷರು ಎಂಬ ಬೋರ್ಡ್ ಪ್ರತ್ಯಕ್ಷವಾಗಿದೆ. ಅನಿತಾ ಪೂವಯ್ಯ ಹೂಡಿದ ತಂತ್ರಕ್ಕೆ ಈಗ ಆಯುಕ್ತರು ಪ್ರತಿತಂತ್ರ ಹೂಡಿದ್ದಾರೆಯೇ ಎಂಬ ಅನುಮಾನ ಶುರುವಾಗಿದೆ. ಆಯುಕ್ತ ವಿಜಯ್ ಮತ್ತು ಅನಿತಾ ಪೂವಯ್ಯ ಆಡಳಿತ ಮಂಡಳಿ ಹಾವು ಮುಂಗುಸಿಯಂತೆ ಇತ್ತು ಎಂಬುದು ಜನರಿಗೆ ಗೊತ್ತೇ ಇದೆ.